ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಪೂರಿ ಮತ್ತು ಸಾಗು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಪೂರಿಗೆ ಏನೇನು ಬೇಕು ಅಂದರೆ ಗೋಧಿ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಕಲಿಸ್ಕೊತಿದ್ದೀನಿ. ನಾವು ಚಪಾತಿಗೆ ಯಾವ ಹದಕ್ಕೆ ಕಲಿಸ್ಕೊತೀವೋ ಆ ಹದಕ್ಕೆ ಕಲಿಸ್ಕೋಬೇಕು. ನೀವು ಬೇಕಿದ್ರೆ ಮೈದಾಯಿಂದ ಮಾಡ್ಕೋಬೋದು. ನಾನು ಯಾವಾಗ್ಲೂ ಗೋಧಿ ಹಿಟ್ಟಿಂದಾನೇ ಮಾಡ್ಕೊಳ್ಳೋದು. ಇದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಯಾರಿಗೆ ಉಬ್ಬಲ್ಲ ಅಂತ ಅನಿಸುತ್ತೆ ಅವರು ಸ್ವಲ್ಪ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ, ಚೆನ್ನಾಗಿ ಉಬ್ಬು ಬರುತ್ತೆ. ಮತ್ತು ಈಗ ಕಲಸಾಯಿತು, ಅದು ಸ್ವಲ್ಪ ಹೊತ್ತು ಇಡಬೇಕು. ಅದಾದಮೇಲೆ ಈಗ ಸಾಗೋಗಿ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಟೊಮಾಟೊ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ. ನಾನು ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೆ ಅವರೆಕಾಳು ಹಾಕಿ ಆಲೂ ಸಾಗು ಮಾಡ್ಕೊತಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅವರೆಕಾಳು ಸೀಸನ್ ಇರುವಾಗ ಎಲ್ಲ ಥರ ರೆಸಿಪೀಸ್ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಅದರಿಂದ ರೆಸಿಪೀಸು, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಎಲ್ಲ ಥರ ರೆಸಿಪೀಸಲ್ಲೂ ಹಾಕಿ ಟ್ರೈ ಮಾಡ್ತಾನೇ ಇರ್ತೀನಿ. ಎಲ್ಲ ಚೆನ್ನಾಗೇ ಬರುತ್ತೆ, ಯಾವುದು ತಿನ್ನೋಕ್ಕಾಗಲ್ಲ ಆ ಥರ ಏನು ಬರಲ್ಲ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಅದೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಆಲೂಗೆಡ್ಡೆನೂ ಬೇಯಕ್ಕಿಟ್ಟಿದ್ದೆ, ಅದು ಬೆಂದಿದೆ. ಅದನ್ನು ಈಗ ಸಿಪ್ಪೆ ಸುಲ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸಿಪ್ಪೆ ಸುಲ್ಕೊಂಡಾಯಿತು. ಈಗ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಅದು ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗಿನ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಅದಾದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಸೇರಿಸ್ಕೊಳ್ಳಿ. ಅದಾದಮೇಲೆ ಈಗ ಸ್ವಲ್ಪ ಥಿಕ್ನೆಸ್ ಬರಬೇಕಲ್ವ ಸಾಗುನಲ್ಲಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಲಮ್ಸ್ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಒಬ್ಬೊಬ್ಬರು ಆಲೂಗಡ್ಡೆ ಎಲ್ಲ ಹಾಕಾದ್ಮೇಲೆ ಇದನ್ನು ಹಾಕ್ತಾರೆ. ನನಗೆ ಇದು ಸ್ವಲ್ಪ ಹಸಿ ವಾಸನೆ ಅಂತ ಅನಿಸುತ್ತೆ, ಅದಕ್ಕೆ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಆಲೂಗೆಡ್ಡೆ ಹಾಕ್ಕೋತೀನಿ. ನಾನು ಆವಾಗಲೇ ಅರಿಶಿನ ಹಾಕೋದು ಮರ್ತೋಗಿದ್ದೆ, ಅದಕ್ಕೆ ಈಗ ಸ್ವಲ್ಪ ಅರಿಶಿನದ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸೈಡಲ್ಲೆಲ್ಲ ಈಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆದಮೇಲೆ ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆನ, ಅದನ್ನು ಸೇರಿಸ್ಕೊಂಡು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ನಾನು ನೀರು ಸೇರಿಸ್ಕೊತಿದ್ದೀನಿ ಈಗ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಬೇಯಿಸಿರುವ ಅವರೆಕಾಳನ್ನು ಸೇರಿಸ್ಕೊಳ್ಳಿ. ಅವರೆಕಾಳು ಮೊದಲೇ ಬೇಯಿಸಿಟ್ಕೊಂಡಿರಬೇಕು, ಇಲ್ಲ ಅಂದರೆ ಇದರಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಮೊದಲೇ ಬೇಯಿಸಿದ ಅವರೆಕಾಳನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡಿ. ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿರುತ್ತಾಗ. ಈಗ ಅವರೆಕಾಳಿನ ಆಲೂ ಸಾಗು ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದಾಯಿತು. ಈಗ ಪೂರಿ ಮಾಡ್ಕೊಳ್ಳೋಣ ಅಂತ ಇಡ್ತಾ ಇದ್ದೀನಿ. ಈಗ ಪೂರಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಆವಾಗಲೇ, ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದ್ಸಲಿ ನಾದ್ಕೊಂಡು ನೀವು ಯಾವ್ಯಾವ ಸೈಜಿಗೆ ಮಾಡ್ತೀರಾ ಆ ಸೈಜಿಗೆ ಉಂಡೆ ಕಟ್ಟಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಯಾವ ಸೈಜಿಗೆ ಉಂಡೆ ಕಟ್ಟಿಟ್ಟಿರ್ತೀರಾ ಅದನ್ನು ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದಮೇಲೆ ಎಣ್ಣೆಗೆ ಬಿಡೋಣ, ಯಾವ ಥರ ಬರುತ್ತೆ ಅಂತ ನೋಡೋಣ. ನೀವಿನ್ನು ಚಿಕ್ಕ ಸೈಜಲ್ಲಿ
ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, ಇಲ್ಲ ದೊಡ್ಡದು ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಶೇಪ್ ಇರುತ್ತಲ್ಲ ಆ ಥರ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಯಾವ ಥರ ಶೇಪಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗೇ ಉಬ್ಬು ಬರುತ್ತೆ. ಈ ಥರ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಪೂರಿ ಯಾವಾಗಲೂ ಚೆನ್ನಾಗಿ ಉಬ್ಕೊಂಡೇ ಬರುತ್ತೆ. ಈಗ ಲಟ್ಟಿಸ್ಕೊಂಡಾದಮೇಲೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದಾದಮೇಲೆ ಲಟ್ಟಿಸ್ಕೊಂಡಿರುವ ಪೂರಿ ಹಿಟ್ಟನ್ನ ಅದರಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಿಂಗೆ ಹಾಕಿ ಎಣ್ಣೆ ಮೇಲೆ ಹಾಕ್ತಾ ಇದ್ರೇ ಅದು ಉಬ್ಬರೋದು. ಆಮೇಲೆ 2 ಸೈಡು ಬೇಯಿಸ್ಕೊಂಡ್ರೆ ಪೂರಿ ರೆಡಿ ಆಯಿತು. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು, ಇಲ್ಲ ಅಂದರೆ ಪೂರಿ ಚೆನ್ನಾಗಿ ಬರಲ್ಲ. ಅದು ಉಬ್ಬೋದೇ ಇಲ್ಲ, ಪೂರಿ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಪೂರಿ ಹಾಕ್ಕೊಳ್ಳಿ. ಒಂದೇ ಸಲ ಒಂದು 5-6 ಲಟ್ಟಿಸ್ಕೊಂಡು ಇಟ್ಕೊಂಡಿರಿ. ಅದಾದಮೇಲೆ ಒಂದೇ ಸಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಪೂರಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈಗ ಪೂರಿ ಸಾಗು 2 ರೆಡಿ ಆಯಿತು. ಈಗ ಬಾಬುಗೆ ಟಿಫನ್ ಹಾಕ್ಕೊಡ್ತಿದ್ದೀನಿ. ಮನೇಲಿ ಪೂರಿ ಸಾಗು ತುಂಬ ಅಪರೂಪ ಮಾಡೋದು, ಜಾಸ್ತಿ ಮಾಡಲ್ಲ. ಯಾಕಂದರೆ ಬೆಳಗ್ಗೆ ಎಣ್ಣೆ ಐಟಮ್ ಅಷ್ಟೊಂದು ತಿನ್ನಲ್ಲ ನಾವು. ಯಾವಾಗಾದರೂ ತುಂಬ ಬೋರ್ ಆದಾಗ ಚಪಾತಿ ಅದು ಇದು ತಿಂದು ಆಗ ಮಾತ್ರ ಪೂರಿ ಸಾಗು ಆ ಥರದ್ದು ಮಾಡ್ತೀನಿ. ಮಾರ್ನಿಂಗ್ ಪೂರಿ ಸಾಗು ಎಲ್ಲ ಮಾಡಿ ತಿಂದಾಯಿತು. ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಅದಕ್ಕೆ ವೆಜಿಟೇಬಲ್ ಸಾಂಬಾರು ಮತ್ತು ರೈಸು, ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೂಲಂಗಿ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಬೀನ್ಸು ಇಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಿದ್ದೀನಿ. ಈಗ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಬೇಳೆನ ಚೆನ್ನಾಗಿ ತೊಳೆದು ಅದು ಸ್ವಲ್ಪ ಕುದಿ ಬರ್ತಾ ಇದೆ. ಅದರಲ್ಲಿ ತರಕಾರಿನ ಸೇರಿಸ್ಕೊತಿದ್ದೀನಿ. ದಿನ 2-3 ಥರ ಬೇಳೆ ಸಾಂಬಾರು ಮಾಡ್ತೀನಿ. ಇದು ಎಲ್ಲ ಒಂದೇ ಸರಿ ಹಾಕಿ ಬೇಳೆ ಸಾಂಬಾರು ಪೌಡರು, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಒಂದೇ ಸರಿ ಹಾಕಿ ವಿಸಿಲ್ ಕೂಗಿಸ್ಕೊತೀನಿ. ಇನ್ನು ಬೇರೆದು ಬೇಳೆ ಮಾತ್ರ ಕೂಗಿಸ್ಕೊಂಡು ಅದಾದಮೇಲೆ ತರಕಾರಿ ಹಾಕ್ತೀನಿ, ಒಗ್ಗರಣೆ ಹಾಕ್ತೀನಿ. ಅದೇ ಥರ 2-3 ಥರ ಮಾಡ್ತೀನಿ. ಯಾವುದು ಬೇಗ ಆಗುತ್ತೆ, ಯಾವ ಟೈಮ್ ಹೇಗಿರುತ್ತೆ ಅದು ನೋಡಿಕೊಂಡು ಸಾಂಬಾರು ಮಾಡ್ಕೊತೀನಿ ನಾನು. ಇನ್ನು ಈ ಸಾಂಬಾರಿಗೆ ಒಗ್ಗರಣೆ ಹಾಕಲ್ಲ, ಹಾಗೆ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಇನ್ನು ಬೆಳಗ್ಗೆ ಹಾಲು ಬಿಸಿ ಮಾಡಿರಲಿಲ್ಲ, ಅದಕ್ಕೆ ಈಗ ಬಿಸಿಗೆ ಇಡ್ತಾ ಇದ್ದೀನಿ. ಮತ್ತು ಈಗ ಚಳಿಗಾಲ ಹೋಯಿತು, ಇನ್ನೇನು ಬೇಸಿಗೆ ಥರನೇ ತುಂಬ ಬಿಸಿಲು ಬರ್ತಾ ಇದೆ. ಅದಕ್ಕೆ ಮಧ್ಯಾಹ್ನ ಹೊತ್ತು
ನಿಂಬೆಹಣ್ಣು ಜ್ಯೂಸ್ ಮಾಡ್ಕೋತೀನಿ, ಬಿಟ್ಟು ಜ್ಯೂಸ್ ಬೇಕು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಈಚೆದೆಲ್ಲ ಕೊಡೋ ಬದಲು ಮನೆಯಲ್ಲೇ ಜ್ಯೂಸ್ ಮಾಡಿಕೊಡ್ತೀನಿ ಅವನಿಗೆ. ಇದು ಸಬ್ಜಾ ಸೀಡ್ಸು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ಅದಾದಮೇಲೆ ಒಂದು 2 to 3 ಸ್ಪೂನು ಶುಗರ್ ಹಾಕಿ ಸ್ವಲ್ಪ ಹೊತ್ತಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಪ್ಲೇನ್ ಕೊಟ್ಟರೆ ಬಿಟ್ಟು ಅಷ್ಟೊಂದು ಕುಡಿಯಲ್ಲ ಜ್ಯೂಸು. ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕಿದ್ರೆ ಚೆನ್ನಾಗಿದೆ ಅಂತ ನೋಡಿಕೊಂಡು ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ ಅಂತ ಕುಡಿತಾನೆ. ಸೊ ಲಾಸ್ಟಲ್ಲಿ ಏಲಕ್ಕಿ ಒಂದು ಜಜ್ಜಿ ಹಾಕಿ ಅದು ಮುಗೀತು. ಈಗ ಬೆಳಿಗ್ಗೆ ಸಾಗುಗೆ ಅಂತ ಜಾಸ್ತಿ ಆಲೂಗಡ್ಡೆ ಬೇಯಿಸಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು. ಅದಕ್ಕೆ ಆಲೂನು ಬಟಾಣಿ ಎಲ್ಲ ಹಾಕ್ಬಿಟ್ಟು ಟಿಕ್ಕಾ ಥರ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೊದಲಿಗೆ ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆದಮೇಲೆ ಇದು 1-2-3 ಹಸಿಮೆಣಸಿನ್ಕಾಯಿ ಮತ್ತು ಬಟಾಣಿ ಎರಡೂ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಆದಮೇಲೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದರಲ್ಲಿ ಮಿಕ್ಸಿ ಮಾಡಿರೋದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಬಟಾಣಿನೂ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಹಾಗೇ ಮಿಕ್ಸಿ ಮಾಡಿ ಹಾಕ್ಕೋತಿದ್ದೀನಿ. ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕೋಟಿಂಗ್ ಮಾಡೋಕ್ಕೆ ಅಂತ ಸ್ವಲ್ಪ ಚಿರೋಟಿ ರವೆ ತಗೊಂಡಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿರೋದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಮೇಲೆ ಸ್ವಲ್ಪ ರವೆ ಸ್ಪ್ರಿಂಕಲ್ ಮಾಡಿ ಅದಾದಮೇಲೆ ತವಾ ಮೇಲೆ ಹಾಕಿ ಅದನ್ನು ಎಣ್ಣೆ ಹಾಕಿ 2 ಸೈಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಆಯಿತು. ಇದೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಇಷ್ಟು ಪಾತ್ರೆ ಆಗಿದೆ. ಈಗ ಅಡುಗೆ ಎಲ್ಲ ರೆಡಿ ಮಾಡಿ ಪಾತ್ರೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ಎಗ್ ಬೇಯಿಸಿದ್ದೆ, ಬಿಟ್ಟುಗೆ ಎಗ್ ಕೊಟ್ಟಿದ್ದೀನಿ, ಅವನು ತಿಂತಾ ಇದ್ದಾನೆ. ಈಗ ಇದೂ ರೆಡಿ ಆಯಿತು. ಇದು ಹೀಗೆ ತಿನ್ನೋದ್ರ ಬದಲು ಬರ್ಗರ್ ಥರ ಮಾಡಿಕೊಂಡು ಸಾಸ್ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೀಗೂ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಆದರೆ ಇನ್ನು ಯಾವ್ಯಾವ ಸ್ಪೈಸಸ್ ಬೇಕೋ ಅದೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ನಾನು ಇದನ್ನು ಬಿಟ್ಟುಗೆ ಅವನಿಗೆ ಟೊಮೊಟೊ ಕೆಚಪ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನಿಗೆ ಟೊಮೊಟೊ ಕೆಚಪ್ ಜೊತೆ ಕೊಡ್ತೀನಿ, ತಿಂತಾನೆ. ಚೆನ್ನಾಗಿತ್ತು. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ. ಇನ್ನು ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಆಯಿತು. ಜ್ಯೂಸು ಅಡುಗೆ ಎಲ್ಲ ಅದಕ್ಕೆ ತಿನ್ನೋಣ ಅಂತ ಹಾಕ್ಕೋತಿದ್ದೀನಿ. ನೀವು ಯಾವ್ಯಾವ ಥರ ಅಡುಗೆ ತಿಂಡಿ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಈಗ ಬೇಳೆ ಸಾಂಬಾರು ಹಾಕ್ಕೋತಿದ್ದೀನಿ. ರೈಸು, ಬೇಳೆ ಸಾಂಬಾರು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಕೂತಿದ್ವಿ. ಅಷ್ಟರಲ್ಲಿ ಬಾಬು ಬಂದರು. ಶಾಪಿಂಗ್ ಹೋಗೋಣ ಅಂತ ಹೋಗಿದ್ವಿ. ಚೇತು ಅಣ್ಣ ಮತ್ತು ಚೈತ್ರ ಅವರು ಶಾಪಿಂಗ್ ಬಂದಿದ್ರು. ಅಲ್ಲಿ ನಾವು ಹೋಗೋಣ ಅಂತ ಹೋಗಿದ್ವಿ. ಮತ್ತು ಸುಮ್ಮನೆ ಹಾಗೆ ಡ್ರೆಸ್ ಎಲ್ಲ ನೋಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಇವ್ರು ಬಂದಿದ್ದರು. ರೂಪೇಶ್ ಶೆಟ್ಟಿ ಅವರು ಮಾಲಲ್ಲಿ ಓಡಾಡ್ತಿದ್ರು. ಅದಕ್ಕೆ ಅವ್ರ ಹತ್ರ ಹೋಗಿ ಒಂದು ಫೋಟೋ ಕೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ಇನ್ನು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಿಟ್ಟುಗೆ ನೋಡಿ ಕೋಪ ಬಂದಿದೆಯಂತೆ. ನಂಗೆ ಕೋಪ ಬಂತು, ನಂಗೆ ಮಾತಾಡ್ಸಿಲ್ಲ ನೀವು ಅಂತ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾನೆ. ನಾನು ಬಿಟ್ಟು ಅಂತ ಕರಿತಿದ್ದೀನಿ, ಆದರೂ ಅವನು ಮಾತೇ ಆಡಿಲ್ಲ. ಎಲ್ಲಿದ್ದಾನೆ ಅಂದರೆ ಇಲ್ಲಿ ಕೂತಿದ್ದ. ಯಾಕೆ ಅಂದರೆ ಕೋಪ ಬಂದಿದೆ ನನಗೆ ಅಂತ ಹೇಳ್ಕೊಂಡು ಕೂತಿದ್ದ.
ನಾನೇನು ಶಾಪಿಂಗ್ ಮಾಡಿಲ್ಲ, ಚೈತ್ರ ಸ್ವಲ್ಪ ಶಾಪಿಂಗ್ ಮಾಡಿದ್ರು. ಮತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬಿಟ್ಟುಗೆ ಅಲ್ಲಿ ಕಾರ್ ಇದೆಯಲ್ಲ ಅದರಲ್ಲಿ ಆಟ ಆಡಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಅದರಲ್ಲಿ ಒಂದು ರೌಂಡ್ ಓಡಿಸಿ ಅದಾದಮೇಲೆ ಬರ್ಗರ್ ತಿನ್ನೋಣ ಅಂತ ಬರ್ಗರ್ ಕಿಂಗಿಗೆ ಹೋಗಿ ಬರ್ಗರ್ ಆರ್ಡರ್ ಮಾಡಿಕೊಂಡು ಬರ್ಗರ್ ತಿನ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಅವ್ರವ್ರ ಮನೆಗೆ ಹೋದರು, ನಾವು ನಮ್ಮ ಮನೆಗೆ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.